ಸರ್ ಶ್ರೀನಿವಾಸ್ ಪ್ರಸಾದ್ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನ ಭಯದಿಂದ ಹೋದ್ರಿ ಅಂತ ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಭಯ ಇದ್ದ ಕಾರಣಕ್ಕೆ ಆ ಭಾಗದಲ್ಲಿ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾಯ್ತು ಅಂತ. ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ರಾಜಕೀಯದಲ್ಲಿ. ಅವರು 74ರಲ್ಲೇ ಅಸೆಂಬ್ಲಿಗೆ ನಿಂತಿದ್ದರು. ನಾನು 78ನೇ ಕಲಾಪ ಒಟ್ಟಿಗೆ ರಾಜಕೀಯ ಮಾಡಿದ್ದೀವಿ. ಜನತಾ ಪಾರ್ಟಿನಲ್ಲಿ ಮಾಡೋದು, ಕಾಂಗ್ರೆಸ್ನಲ್ಲಿ ಮಾಡೋದು, ದೀರ್ಘಕಾಲದ ಸ್ನೇಹಿತ. ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ. ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿದ್ದೆ. ಎಲ್ಲಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ ನಾವು. ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಭಾಗ್ಯಗಳಿಂದಾಗಿ ಹೆಣ್ಣುಮಕ್ಕಳು, ಬಡ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ? ಏನು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ್ಯ? ಸ್ವಲ್ಪ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ? ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರೆ ಅಂತಂದ್ರೆ ಏನು? ಮತ್ತೆ ಒಬ್ಬ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ ಇದನ್ನ? ಹೇಳಿ ನೀವೇ. ಸರ್ ವಿಜಯೇಂದ್ರ ಅವರು ಹೇಳ್ತಾರೆ ಕರೆಂಟ್ ದರ ಹೆಚ್ಚಾಗಿದೆ, ಬಸ್ ದರ ಕೂಡ ಹೆಚ್ಚಾಗಿದೆ. ವಿಜಯೇಂದ್ರಿಗೆಲ್ಲ ಈಗ ಬಂದು ಕರೆಂಟ್ ದರ ಹೆಚ್ಚಾಗಿದೆ, ಮತ್ತೆ ಬಸ್ದು ದರ ಹೆಚ್ಚಾಗಿದೆ, ಮದ್ಯದ ದರ ಹೆಚ್ಚಾಗಿದೆ, ಸ್ಟಾಂಪ್ ಪೇಪರ್ದು ಬೆಲೆ ಹೆಚ್ಚಾಗಿದೆ. ಇದನ್ನೆಲ್ಲ ಹೆಚ್ಚು ಮಾಡಿ ಆ ದುಡ್ಡನ್ನ ಗ್ಯಾರಂಟಿ ಅಂತ ಇದು ಮಾಡ್ತಾರೆ. ಅದಕ್ಕೆಲ್ಲ ಎಷ್ಟು ದುಡ್ಡು ಬಂದದು ಗೊತ್ತಾ ವಿಜಯೇಂದ್ರನಿಗೆ? ಗೊತ್ತಾ ವಿಜಯೇಂದ್ರನಿಗೆ ಗೊತ್ತಾ ಅವೆಲ್ಲ ಎಷ್ಟು? ಅದರಿಂದ ಎಲ್ಲ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ? ಒಂದು ವರ್ಷಕ್ಕೆ ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥದ್ದು 56,000 ಕೋಟಿ ರೂಪಾಯಿ. ಅವರಿಂದೆಲ್ಲ ಅಷ್ಟು ದುಡ್ಡು ಬಂದದ? ಸುಮ್ಮನೆ ಏನೋ ಹೇಳಬೇಕು ಹೇಳ್ತಾರೆ.